ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ಹೊಸಪೇಟೆಯ ರೋಟರಿ ಕ್ಲಬ್ನ ಸಹಯೋಗದಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮ ಜರುಗಿತು. ಹೊಸಪೇಟೆಯ ರೋಟರಿ ಸಂಸ್ಥೆ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಹಾಲಮ್ಮ ಮಾತನಾಡಿ, ಸುರಕ್ಷಿತ ಮಾತೃತ್ವ ಎಲ್ಲರ ಜವಾಬ್ದಾರಿಯಾಗಿದ್ದು, ಗರ್ಭಿಣಿಯರು ಶಾರೀರಿಕ ಮತ್ತು ಮಾನಸಿಕವಾಗಿ ಸದೃಢರಾಗಿದ್ದಾಗ ಮಾತ್ರ ಆರೋಗ್ಯವಂತ ಮಗು ಜನಿಸಲು ಸಾಧ್ಯ. ಆಯುರ್ವೇದ ಪದ್ಧತಿಯ ಪ್ರಕಾರ ಗರ್ಭಿಣಿಯರ ಆಹಾರ ಕ್ರಮ, ದಿನಚರಿ ಹಾಗೂ ಗರ್ಭ ಸಂಸ್ಕಾರದ ಕುರಿತು ಪ್ರತ್ಯಕ್ಷ ಮಾಹಿತಿಯನ್ನ ನೀಡಿದರು. ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿಬಿಟ್ಟು ಆಕೆ ಆರೋಗ್ಯವಾದಂತಹ ಜೀವನವನ್ನು ನಡೆಸಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಆಕೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿರುವರು. ಸರ್ಕಾರಿ ಆಯುಷ್ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಪಿ ಮುನಿವಾಸದೇವರೆಡ್ಡಿ ಮಾತನಾಡಿ, ಇತ್ತೀಚೆಗೆ ಸಿಸೇರಿಯನ್ ಹೆರಿಗೆಗಳೇ ಹೆಚ್ಚಾಗುತ್ತಿದ್ದು, ಉತ್ತಮ ಜೀವನ ಶೈಲಿಯಿಂದ ನೈಸರ್ಗಿಕ ಹೆರಿಗೆ ಸಾಧ್ಯ ಎಂದು ಹೇಳಿದರು. ಯೋಗ ತರಬೇತಿದಾರ ನೇತ್ರಾವತಿ ಅವರು ಗರ್ಭಿಣಿಯರಿಗೆ ಸೂಕ್ತವಾದ ಯೋಗಾಸನಗಳನ್ನು ಪ್ರದರ್ಶಿಸಿ ಜಾಗೃತಿ ಮೂಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ 50ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಲೋಹಾಸವ, ದಶಮೂಲಾರಿಷ್ಟ ಹಾಗೂ ಶತಾವರಿ ಪೌಡರ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಸಭೆಯಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ವೀರಭದ್ರ, ಕಾರ್ಯದರ್ಶಿ ಕಿರಣ್ ಕುಮಾರ್ ಸ್ವಾಮಿ, ರೋಟರಿ ಕ್ಲಬ್ ಹಂಪಿ ಪಲ್ಸ್ ಅಧ್ಯಕ್ಷೆ ವಿಜಯ್ ಸಿಂದಗಿ ಉಪಸ್ಥಿತರಿದ್ದರು.